SIR ಪ್ರಕ್ರಿಯೆ ನಡೀತಾ ಇದೆ. ಅದರ ಬಗ್ಗೆ ನಮ್ಮದೇ ಆದ ಆತಂಕಗಳಿವೆ, ನಮ್ಮ ಅಳಲಿದೆ, ನಮ್ಮ ಅನುಮಾನಗಳಿವೆ. ಯಾಕಂದ್ರೆ ಆದ್ಮೇಲೆ ನಾನು ಅದಕ್ಕೆ ಉತ್ತರಿಸಲ್ಲ. ಬಿಕಾಸ್ SIR ಪ್ರಕ್ರಿಯೆ ನಡೀತಾ ಇದೆ, ಪಟ್ಟಿ ಹೊರಗಡೆ ಬರ್ತಾ ಇದೆ. 17ನೇ ತಾರೀಕು ಕೊನೆ ದಿನ. ಆದರೆ ಪ್ರಜೆಗಳಾದ ನಮಗೆ, ಮತದಾರರಾದ ನಮ್ಮಗಳಿಗೆ ಈ ಇಡೀ ಪ್ರಕ್ರಿಯೆ ಏನಿದೆ, ಹೋಲ್ ಪ್ರಾಸೆಸ್ ಆಫ್ SIR, ಅದರ ಬಗ್ಗೆ ನಮ್ಮದೇ ಆದ ಆತಂಕಗಳಿವೆ, ನಮ್ಮ ಅಳಲಿದೆ, ನಮ್ಮ ಅನುಮಾನಗಳಿವೆ. ಸೊ ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ಹಲವು ಸಮಸ್ಯೆಗಳನ್ನು ಪ್ರತಿನಿಧಿಸುವ ನಮ್ಮ ಕರ್ನಾಟಕದ ಮತದಾರರು ನಿಮ್ಮ ಮುಂದೆ ಇದ್ದೇವೆ. ಸೊ ಮೊದಲಿಗೆ ಒಂದು ಎರಡೆರಡು ನಿಮಿಷ ನಮ್ಮ ಆತಂಕ ಏನು, ನಮ್ಮ ಕಂಪ್ಲೇಂಟ್ ಏನು, ನಾವು ಅನುಭವಿಸ್ತಿರೋದು ಏನು ಅಂತ ಬೇರೆ ಬೇರೆ ನೆಲೆಯಿಂದ ಮಾತಾಡ್ತಾರೆ. ಅದು ಶುರು ಮಾಡೋದಕ್ಕೆ ಮುಂಚೆ, ಯಾಕಂದರೆ ಇದು SIRಗೆ ಸಂಬಂಧಪಟ್ಟ ಪತ್ರಿಕಾಗೋಷ್ಠಿ ಮತ್ಸಲ ಆಗಿರೋದ್ರಿಂದ ಈ SIR ಈ ವೋಟರ್ ID ಅಲ್ಲದೆ, ಅಂದರೆ ಈ ವೋಟರ್ ID ಇದೆ, ಪತ್ರಕರ್ತರಿಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷ ಅದಕ್ಕೆ ನಾನು ಉತ್ತರಿಸ್ಬಿಡ್ತೀನಿ. ಯಾಕಂದರೆ ಅದು ನಾನು ಜವಾಬ್ದಾರಿ. ಹೋದ ಪತ್ರಿಕಾಗೋಷ್ಠಿಗೂ ಈ ಕೆಲವು ಪ್ರಶ್ನೆಗಳು ಇರ್ಬೋದು ನಿಮಗೆ. ಅದನ್ನು ಹೇಳಿಬಿಟ್ರೆ ಆಮೇಲೆ ನಾವು ಮೇನ್ ಪತ್ರಿಕಾಗೋಷ್ಠಿ ಶುರುವಾದಾಗ ಅದು ಬೇರೆ ಕಡೆ ಹೋಗಲ್ಲ, ಅದರ ಮಧ್ಯೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಸೊ ಹೀಗಾಗಿ ಮೊದಲು 5 ನಿಮಿಷ ನಿಮಗೆ ಈ SIR ಮತ್ತು ಈ ವೋಟ್ ಇದರ ಬಗ್ಗೆ ಅಲ್ಲದೆ ಬೇರೆ ಏನಾದರೂ ನನ್ನ ಹತ್ರ ಪ್ರಶ್ನೆಗಳಿದ್ದರೆ ಕೇಳ್ಬೋದು. Sir, I would like to ask one thing. There was clear allegation from your side. You are saying we are not saying it's allegation. There was a video proof that what happened with your SIR. ಅದು ನಾನು ಹೇಳಿದ್ರು SIR ಅದಕ್ಕೆ ಮುಂಚೆ ಅದಲ್ಲದೆ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ವಿ ವಿಲ್ ಸ್ಟಾರ್ಟ್ ಇನ್ ಟು ದ್ಯಾಟ್. ಐ ವಿಲ್ ಸ್ಟಾರ್ಟ್ ಇನ್ ಟು ದ್ಯಾಟ್. SIR ಅಲ್ಲದೆ, ಯಾಕಂದರೆ ನನ್ನ ಜೊತೆ ಮಾತಾಡೋ ಪ್ರಶ್ನೆಗಳಿರುತ್ತೆ, ಅದನ್ನು ಹೇಳದೆ ಹೋಗ್ಬಿಟ್ಟೆ ಅಂತ ಆಗಬಾರ್ದು ನನಗೆ. ಅದು SIR ಪತ್ರಿಕಾಗೋಷ್ಠಿ ಮೇಲೆ ಕೇಳಿ ಅದು ಎರಡು ಮಿಕ್ಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದರ್ ದೆನ್ ದಿಸ್ ಓಕೆನಾ? ಓಕೆ. ಯಾಕಂದ್ರೆ ಆದ್ಮೇಲೆ ನಾನು ಅದಕ್ಕೆ ಉತ್ತರಿಸಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಇಶ್ಯೂ ಟು ಬಿ ಚೇಂಜ್. ಸೊ ಈ ಹೇಳೋದಕ್ಕೆ ಮತ್ತು ಇಡೀ ಒಂದು 5-6 ಜನ ಮಾತಾಡಿದ ಮೇಲೆ ನಾನು ಕೊನೆಗೆ ಮಾತಾಡ್ತೀನಿ, ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ಸೊ ಮೊದಲು ನಮ್ಮ ಅಳಲನ್ನು ನಿಮ್ಮ ಮೂಲಕ ಜನತೆಗೆ ಮತ್ತು SIR ನಡೆಸ್ತಿರುವ ಎಲೆಕ್ಷನ್ ಕಮಿಷನ್ಗೆ ನಾವು ನಮ್ಮ ಆತಂಕಗಳನ್ನು ಹೇಳಬೇಕಾಗಿದೆ. ನಾನು ಮೊದಲು ನಮಗಿರುವ ಮೊದಲನೇ ಕಂಪ್ಲೇಂಟ್ ರಂಜಿತ್ ಕುಮಾರ್, ನರಸಿಂಹಯ್ಯ ಕಾಲೋನಿ ನಿವಾಸಿಗಳು, ಇವರನ್ನ ಮಾತಾಡಬೇಕು ಅಂತ ಹೇಳಿ 2 ನಿಮಿಷದಲ್ಲಿ. ಅಲ್ಲಿ SIR ಅಪ್ಲಿಕೇಶನ್ ಶೇರ್ ಮಾಡಿ ಕೊಟ್ಟಿದ್ರು ಕೂಡ ಇದೆ. ಅಪ್ಲಿಕೇಶನ್ಗೆ ಬಿಎಲ್ ಸಹಿ ಮಾಡ್ತಿದ್ರು. ಇದು ಕೂಡ ಮನೆ ಶಿಫ್ಟೆಡ್ ಇದನ್ನ ಇಂತ ಅಸಲೆಲ್ಲ ಅಪ್ಲಿಕೇಶನ್ ಒಂದು 800 ಇತರ ಆಗಿದೆ. ಅವ್ರು ಹೇಳ್ತಿರೋದು ನಮ್ಮ ಎಲೆಕ್ಷನ್ ಕಮಿಷನ್ನು ಎನ್ಯುಮರೇಷನ್ ಫಾರ್ಮ್ ಕೊಟ್ಟ ಮೇಲೆ ಅದನ್ನು ಇವರು BLOಗಳಿಗೆ ಸೈನ್ ಮಾಡಿ ಕೊಟ್ಟ ಮೇಲೆ ಮತ್ತು ಅಪ್ಲೋಡ್ ಆದಮೇಲೂ ಈಗ ಬರ್ತಿರೋ ಪಟ್ಟಿಯಲ್ಲಿ ಅವರ ಶಿಫ್ಟೆಡ್, ಪರ್ಮನೆಂಟ್ ಶಿಫ್ಟೆಡ್ ಅಂತ ಹಾಕಿದ್ದಾರೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಬೇಕು. ಒಂದು ನೆಕ್ಸ್ಟು ಮೃದುಲಾ ಅಡ್ವೊಕೇಟ್ ಅವ್ರು ಮಾತಾಡ್ತಾರೆ. ಸೊ ನಾನು ಬಂದು ಆಲ್ರೆಡಿ ರಿಜಿಸ್ಟರ್ಡ್ ವೋಟರ್. ಆದರೆ ಇವಾಗ ನನ್ನ ಪ್ರೀವಿಯಸ್ ನಾನು ಶಿಫ್ಟ್ ಆಗಿದ್ದೀನಿ, ಲೈಕ್ ಫ್ರಮ್ ರಾಜಾಜಿನಗರ್ ಟು ಅನದರ್ ಪ್ಲೇಸ್. ಆ್ಯಂಡ್ ಇವಾಗ ನನಗೆ ಹೊಸ ಫಾರ್ಮ್ 6 ಫೈಲ್ ಮಾಡಿ ದೇ ವಾಂಟ್ ಮೀ ಟು ಎನ್ರೋಲ್ ಆ್ಯಸ್ ಅ ನ್ಯೂ ವೋಟರ್. Now, I have already been voting for the last 10 years. Why should I enroll as a new voter ಅನ್ನೋದು ನಂಗೆ ಅರ್ಥ ಆಗ್ತಾ ಇಲ್ಲ. Ideally, if I have shifted my house, I am supposed to file for a correction under Form 8 and I was supposed to like basically ನಾನು ಅದೇ ಎಪಿಕ್ ನಂಬರಲ್ಲಿ ನಂದು ಡೀಟೇಲ್ಸ್ ಬಂದು ಕರೆಕ್ಷನ್ ಮಾಡೋ ಅವಕಾಶ ನನಗೆ ಸಿಗಬೇಕಾಗಿತ್ತು. ಬಟ್ ಆ ಅವಕಾಶ ಸಿಗದಿರ ನನ್ನ
ಅವರು ASDDO ಲಿಸ್ಟಲ್ಲಿ ಹಾಕಿ ಇವಾಗ ನನ್ನ ಫಾರ್ಮು ಕೊಡ್ತಾ ಇಲ್ಲ. ಮಲ್ಟಿಪಲ್ ಕಾಲ್ಸ್ ಟು ಮೈ BLOs. ಐ ಆಮ್ ನಾಟ್ ಗೆಟಿಂಗ್ ಅ ಫಾರ್ಮ್ ಆ್ಯಂಡ್ ಐ ಆಮ್ ನಾವು ಸಪೋಸ್ ಟು ರಿಜಿಸ್ಟರ್ ಆಸ್ ಅ ನ್ಯೂ ವೋಟರ್. ನಾನು ಯಾಕೆ ಹೊಸ ವೋಟರ್ ಆಗಿ ರಿಜಿಸ್ಟರ್ ಆಗಬೇಕು ವೆನ್ ಐ ಆಮ್ ಆಲ್ರೆಡಿ and I have already been voting for the last 10-12 years. I don't understand. And second thing is that I am an advocate. ನನಗೆ ಇಷ್ಟೊಂದು ಆಬ್ಸ್ಟೆಕಲ್ ಆಗಿದೆ ಈ ಒಂದು ಪ್ರಾಸೆಸ್ಸು. ಸಾಮಾನ್ಯ ಜನಕ್ಕೆ ಅಥವಾ ಅವ್ರಿಗೆ ಅಷ್ಟೊಂದು ಆಕ್ಸೆಸ್ ಇಲ್ದಿರ, ರಿಸೋರ್ಸಸ್ ಇಲ್ದಿರ ಇರೋರಿಗೆ ಇನ್ನೂ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಥರ್ಡ್ಲಿ, ಕಾನ್ಸಿಕ್ವೆನ್ಸಸ್ ಆಫ್ ಎನ್ರೋಲಿಂಗ್ ಆಸ್ ಅ ನ್ಯೂ ವೋಟರ್ ನಾವು. ಇವಾಗ ನಾನು ಫ್ರೆಶ್ ವೋಟರ್ ಆಗಿಲ್ಲ. ಸೊ ನಾವು ಈವನ್ ಇಫ್ ಐ ಆಮ್ getting a new voter card, ನಂದು ವಾಟ್ ಇಸ್ ದ ಕಾನ್ಸಿಕ್ವೆನ್ಸ್ ಅನ್ನೋದು ಕ್ಲಾರಿಟಿ ಇಲ್ಲ. 3-4 ಇಯರ್ಸ್ ಆದಮೇಲೆ ಬೇರೆ ಏನಾದರೂ ಈ ಸರ್ಕಾರ ಚೇಂಜ್ ತಗೊಂಬಂದಿದ್ರೆ ನನಗೆ ಅವಾಗ ಏನಾಗುತ್ತೆ ಆಂಟಿಸಿಪೇಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಆ ಕ್ಲಾರಿಫಿಕೇಶನ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುಡ್ ಗಿವ್. ಯಾಕೆ ವೈಲ್ ಐ ಆಮ್ ಎನ್ ಎಕ್ಸಿಸ್ಟಿಂಗ್ ವೋಟರ್ ಐ ಆಮ್ ರಿಕ್ವೈರ್ಡ್ ಟು ಎನ್ರೋಲ್ ಆಸ್ ಅ ನ್ಯೂ ವೋಟರ್? Why I am not permitted to file my form 8? ನನಗೆ ಏನಕ್ಕೆ ಫಾರ್ಮ್ 8 ಕೊಡ್ತಾ ಇಲ್ಲ? ಥ್ಯಾಂಕ್ ಯು. ಈಗ ಮ್ಯಾಂಡೇಟ್ ಅನಾಲಿಟಿಕ್ಸ್ ಅಂತ ಕನ್ಸಲ್ಟಿಂಗ್, ಈ ಮ್ಯಾಂಡೇಟ್ ಬಗ್ಗೆ ಅದರ ಬಗ್ಗೆ MCA ಟೀಮ್ ಮೆಂಬರ್ ಇದ್ದಾರೆ. ಅದರಿಂದ ತನ್ವೀರ್ ಅವರು ಮಾತಾಡ್ತಾರೆ. ತನ್ವೀರ್, ಸಭಾಂಗಣಗಳಲ್ಲಿ ಒಂದು ಬೂತಲ್ಲಿ 93% ಶಿಫ್ಟೆಡ್ ಇದೆ. ಸೊ ಇದೇ ಕ್ಷೇತ್ರದಲ್ಲಿ 2023 ಅಲ್ಲಿ 747 ಜನ ವೋಟ್ ಮಾಡಿದ್ದಾರೆ. ಈಗೆಲ್ಲ ಡಿಲೀಟ್ ಆಗಿದೆ. ಸೊ ಹಿಂಗಾಯಿತು ಆಲ್ಮೋಸ್ಟ್ ಇದೇ ಥರ ಆಲ್ಮೋಸ್ಟ್ 3000 ಬೂತ್ಸ್ ಅಲ್ಲಿ ಮೋರ್ ದೆನ್ 50% ಡಿವಿಷನ್ ಆಗಿದೆ. Okay, so permanently shifted ಈ ಥರ. ಸೊ ಈ ಪ್ರಕರಣ SIR ಪ್ರಕರಣ is not inclusive. It is to delete ಅಂತ ಒಂದು, and instead of them coming and enrolling us, the onus is on the public. ಪಾಪ ಜನ, ಮುಗ್ಧ ಜನ, they don't know where to go. I have come across certain cases where there are people, ನಮ್ಮ ಹತ್ರ ಅಟ್ಲೀಸ್ಟ್ ಒಂದೇ ಡಾಕ್ಯುಮೆಂಟ್ ಇದೆ, 7 ಡಾಕ್ಯುಮೆಂಟ್ ಇಟ್ಕೊಂಡು ಭಯ ಪಡ್ತಿದ್ದಾರೆ. ಅಂದರೆ ಅವರಲ್ಲಿ ಅಷ್ಟು ಭಯ ಬಂದ್ಬಿಟ್ಟಿದೆ ಈ SIR ಪ್ರಕರಣದಿಂದ ಆಚೆ ಹೋಗ್ತೀವಿ ಅಂತ. ಸೊ ಇಂಥ ಘಟನೆಗಳು ಇದ್ದಾವೆ. ಓಕೆ, ಸೊ ಆ್ಯಂಡ್ ಬೆಂಗಳೂರು ಅಂತ ಒಂದು IT ಕ್ಯಾಪಿಟಲ್ ಅಲ್ಲಿ ಯು ಕ್ಯಾನ್ ಕಮ್ ಔಟ್ ವಿತ್ ಸೊಲ್ಯೂಷನ್ಸ್. ಸೊ ಇಟ್ ಶುಡ್ ಬಿ ಪೀಪಲ್ ಫ್ರೆಂಡ್ಲಿ. ಈ ಕಂಪ್ಲೀಟ್ ಸೊಲ್ಯೂಷನ್ ಮಾಡ್ಬೋದು. ಸೊ ನಮ್ಮ ತಂಡದಲ್ಲೇ ಒಂದು ASDDO ಆ್ಯಪ್ ಮಾಡಿ ಅದಕ್ಕೆ 1 ಮಿಲಿಯನ್ ಹಿಟ್ಸ್ ಬಂತು. ಅಂದರೆ ಜನಕ್ಕೆ ಅನುಕೂಲ, ಸಿವಿಲ್ ಸೊಸೈಟಿ ಮಾಡಿದೆ. ಇದು ಒಂದು ಆರ್ಗನೈಸೇಷನ್ ಆರ್ ಎಲೆಕ್ಷನ್ ಕಮಿಷನ್ ಮಾಡೋ ಜವಾಬ್ದಾರಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಅಂತ ಹೇಳಿದ್ರೆ ನನ್ನ ಹೆಸರು ಅವ್ರ ಹೆಸರು. ಥ್ಯಾಂಕ್ ಯು ತನ್ವೀರ್. ಎದ್ದೇಳು ಕರ್ನಾಟಕ ಇದರಿಂದ ತಾರಾದೇವರಾವ್ ಅವರು ಮಾತಾಡ್ತಾರೆ. Good afternoon. I am, as I stand before you, a permanently shifted entity. I think what has happened, not just to me, I'm just a representation, is that there is such a large scale of manipulation that has happened that Karnataka seems to be at the peak of it. This is not about discussing which way and how the manipulation happened, but the fact that the scale is so massive. I may have gone through a process which is absolutely ridiculous because I got no form. I had to run after my form. I got my form. Before I submitted it, I have been tracking whether I am still a voter. One fine morning, I realized I have been permanently shifted before I could even get my BLA to get my form. BLO. And
There has been no, so you suddenly overnight you shift from being a voter to not being a voter when they haven't even looked at your form and no processing has happened. Nobody has visited you, nothing. Now, what I really want to say here is that Gyanesh Kumar is a disgrace to the bureaucracy of this country, of which my parents were part. And I take this really personally, that a man can stoop so low to curry favor with an ideology and a party that is so manipulative in getting us kicked out as voters because it's inconvenient. Thank you. ಇಲ್ಲಿ ವಾಸ ನೀವು Where do you stay? Banaswadi, Pulkesi Nagar. ಈಗ ರಾಧಾ ಅವರು ಕಾರ್ಮಿಕ ಮುಖಂಡರು, ಗೃಹ ಕಾರ್ಮಿಕರು ಮಾತಾಡ್ತಾರೆ. ನಮಸ್ತೆ, ರಾಧಾ ಅಂತ ಹೇಳಿ. ನಾವು ಗೃಹ ಕಾರ್ಮಿಕರು ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ವಿ. ಸೊ ಹಾಗಾಗಿ SIR ಫಾರ್ಮ್ ಫಿಲ್ ಮಾಡೋದ್ರಲ್ಲಿ ನಾವು ಕಮ್ಯುನಿಟಿ ಜೊತೆ ಹೆಲ್ಪ್ ಅವ್ರಿಗೆ ಸಹಾಯ ಮಾಡಿದಾಗ ನಮ್ಗೆ 2-3 ಅಡೆತಡೆಗಳಾಗಿದೆ. ಒಂದು ಏನಂದ್ರೆ ಅವ್ರು 2002ರಲ್ಲಿ ವೋಟ್ ಹಾಕಿದ್ರು, ಅವ್ರ ಹತ್ರ ವೋಟರ್ ID ಕಾರ್ಡ್ ಇದೆ, ಬಟ್ ಅವ್ರ ಲಿಸ್ಟಲ್ಲಿ ಅವ್ರ ಹೆಸರು ಇರಲಿಲ್ಲ. ಅದರಲ್ಲಿ ಪ್ರಮುಖವಾಗಿ ಇಬ್ಬರದ್ದು ಅವರು ಜೀವಂತವಾಗಿದ್ದಾರೆ, ಆಕ್ಚುಲಿ ಅವರು ತೀರೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಾರ್ಮ್ ಬಂದಿಲ್ಲ. ಸೊ ಈ ಥರ ತುಂಬ ಸೂಕ್ಷ್ಮವಾಗಿರೋ ಪ್ರಾಬ್ಲಮ್ನ ಹೆಚ್ಚಾಗಿ ಮಹಿಳೆಯರೇ ಅನುಭವಿಸ್ತಿದ್ದಾರೆ. ನನ್ನ ಮತ ನನ್ನ ಹಕ್ಕು ಅನ್ನೋ ಒಂದು ಸಂಸ್ಥೆ ಮಾತಾಡ್ತಿರುವಂಥ ಮಧು. ನಮಸ್ಕಾರ. ನಾನಿಲ್ಲಿ ಮಾತಾಡ್ತಿದ್ದು ಬರೀ ಮೈ ಪರವಾಗಿ ನಾನು ಮಾತಾಡ್ತಿದ್ದು ಸಾಮಾನ್ಯ ಪ್ರಜೆಯಾಗಿ ಆ್ಯಂಡ್ ಆಸ್ ಆರ್ಡಿನರಿ ವುಮನ್ ಬಟ್ ವಿತ್ ಎಕ್ಸ್ಟ್ರಾರ್ಡಿನರಿ ಪ್ರಿವಿಲೇಜಸ್. ನನ್ನ ಪ್ರಿವಿಲೇಜಸ್ ಇದೆ, ನಾನು ಓದಿದ್ದೀನಿ, ನನಗೆ ಎಜುಕೇಷನ್ ಇದೆ, ನಾನು ಆ್ಯಕ್ಟಿವಿಸ್ಟ್, ನಾನು ಕಾನೂನು ತಿಳ್ಕೊಂಡಿದ್ದೀನಿ, ನಾನು ಓಡಾಡ್ತೀನಿ, ಪ್ರಶ್ನೆ ಕೇಳ್ತೀನಿ. ಬಟ್ ನನಗೂ ಸಹ when I have applied, ನಾನು of course I had to look for my BLO ಯಾರನ್ನ ಫೋನ್ ಮಾಡಿದಾಗ ಒಂದು ನಂಬರ್ ಬಿಟ್ಟು ಹೋಗಿದ್ದು ನಮ್ಮ ಮನೆಯಲ್ಲಿ ದಿಲ್ಲಿನಲ್ಲಿ. ಆ BLO ಫೋನ್ ಮಾಡಿದರೆ ನಾನು BLO ಅಲ್ಲೇ ಅಲ್ಲ, ನಾನು ಇನ್ಫ್ಯಾಕ್ಟ್ ರಿಟೈರ್ ಆಗಿದ್ದೀನಿ, ನನ್ನ ಹೆಸರು ಯಾಕೆ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ. ಸೊ my first obstacle was that I had to find my BLO. ನನ್ನ BLOನ ಹುಡುಕದೇ ಒಂದು ದೊಡ್ಡ ಪ್ರಯೋಗ. Anyway, I found my BLO, I managed ನನ್ನ ಫಾರ್ಮ್ಸ್ ಎಲ್ಲ ಫಿಲ್ ಮಾಡಿದೆ, ನಾನು ಮ್ಯಾಪಿಂಗು ಮಾಡಿದೆ. ನಮ್ಮ ಅಪ್ಪ ಅಮ್ಮ ನಮ್ಮ ಹಿಂದೆ ಯಾವಾಗಲಿ ನನಗೆ ಹೋಗಿತ್ತು ಅದು ಸಿಕ್ತು ನನಗೆ, ನಂದು ನನ್ನ ಮಗಳು ಇಬ್ಬರದು ಆಯಿತು ಫಾರ್ಮ್ಸ್ ಎಲ್ಲ ಕೊಡ್ತೀನಿ. ಆಮೇಲೆ ಈಗ ನೋಡಿದ್ರೆ ನನಗೆ ತಾರಾ ಅವ್ರು ಹೇಳಿದಂಗೆ ನಂದು ಪರ್ಮನೆಂಟ್ಲಿ ಶಿಫ್ಟ್. ನಾನು 20 ವರ್ಷದಿಂದ ಒಂದೇ ಮನೆಯಲ್ಲಿದ್ದೀನಿ, ಆದರೂ ನನಗೆ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಬಂತು. ಬಟ್ ಎನಿವೇ ಸಿಸ್ಟಮ್ ಇದೆ, ಸಿಸ್ಟಮ್ನಾಗ ಯಾವ ಕೀಪ್ ಪುಷಿಂಗ್. ಸೊ ನಾವು ವಾಪಸ್ ಹೋದರೆ BLO ಇದೆ. ಓಕೆ, ಸೊ ನಂದೇನೋ ಪ್ರಾಬ್ಲಮ್ ಸಾಲ್ವ್ ಆಯಿತು. ಮೈಂಡ್ ಗಾಟ್ ಅಪ್ಡೇಟೆಡ್ ಬಿಕಾಸ್ ಐ ಫಾಲೋಡ್ ಅಪ್, ಐ ಡಿಡ್ಂಟ್ ಲೀವ್ ಇಟ್, ನಾನು ಬಿಡಲಿಲ್ಲ. ಬಟ್ ಎಷ್ಟು ಜನಕ್ಕೆ ಈ ಅರಿವಿದೆ, ಅವೇರ್ನೆಸ್ ಇದೆ, ಮತ್ತು ಅದರ ಹಿಂದೆ ಹೋಗಿ ಬಿಡಬೇಕು, ನಮಗೆ ಬೇಕು ಅನ್ನೋ ಎಲ್ಲಿರುತ್ತೆ ಜನಗಳಿಗೆ. ಮೆನಿ ಆಫ್ ದ ಪೀಪಲ್ ವೆನ್ ಐ ವೆಂಟ್, ನಾನು ಹೋದೆ, ಐ ವಾಂಟ್ ಟು ಪರ್ಸನಲಿ ಗೋ, ಐ ವೆಂಟ್. ನಾನು 4 ಕಡೆ ಹೋಗಿದ್ದೆ. ನಾನು ಎಲ್ಲ ಕಡೆ ಜನ ದೇ ರಿಯಲಿ ಇನ್ ಅ ಸ್ಟೇಟ್ ಆಫ್ ಟೋಟಲ್ ಕನ್ಫ್ಯೂಷನ್. ಅದರಲ್ಲಿ ಮಹಿಳೆಯರಂತ ಬಿಕಾಸ್ ಅವ್ರು ದೇ ಡೋಂಟ್ ಇವನ್ ಒಂದು ಮಹಿಳೆ ಅಂತ ಅಂದ್ರು ನಾನು ಬೇಕಾಗಿಲ್ಲ, ನನಗೆ ವೋಟೇ ಬೇಕಾಗಿಲ್ಲ, ನಾನು ಸತ್ತಿದ್ದೀನಿ ಅಂತ ಅನ್ಕೊಳ್ಳಿ, ನನ್ನ ವೋಟು ಸಾಯ್ತು, ನಾನು ಸಾಯ್ತು, ನಾನು ಹೋಗಿದ್ದೀನಿ ಅಂತ. ಸೊ ಆ ಥರ ಇನ್ನೋವೆನ್ಸು ಐ ಥಿಂಕ್ ಅವಳು ಇದು ಮಾಡ್ತಾ ಇದ್ರು, ತರಕಾರಿ ಮಾರೋದು, ಅವಳು ಬೈಕೊಂಡು ಹೋಗ್ತಿದ್ದಾಳೆ. ಏನ್ ನಮ್ಗೆ ಬೇರೆ ಕೆಲಸ ಇಲ್ವಾ, ನಮ್ಗೆ ನಮ್ಮ ಹೊಟ್ಟೆ ಪಾಡ್ತೀವಿ, ನಾವು ಮಾಡಬಾರ್ದು ಅಂತ ಬೈಕೊಂಡು. ಇನ್ನೊಬ್ರು ಆಟೋ ಡ್ರೈವರ್ ಆಟೋನಲ್ಲಿ ಹೋಗ್ತಿದ್ದೆ, ಆಟೋ ಡ್ರೈವರ್ ಒಂದೇ ಸಮ ಇದ್ರ ಬಗ್ಗೆ ಮಾತಾಡ್ತಿದ್ದ ಅವ್ರ ಫ್ಯಾಮಿಲಿದು. ಅದು ಕೇಳ್ಬೇಕಾದ್ರೆ ನನ್ನ ಕೊನೆಗೆ ಹೇಳ್ತೆ, ಆಯ್ತಪ್ಪ ನಿಮ್ದು ಆಯ್ತಾ ಅಂತಂದ್ರೆ, ಅಯ್ಯೋ ಎಲ್ಲಾಗತ್ತೆ ನಮ್ದು ಒಂಥರ ಬಾಂಡ್ಲೆ ಬಿಟ್ಟು ನಮ್ಮನ್ನ ಹಿಟ್ಟಾಡ್ಸ್ದಂಗೆ ಹಾಡಿಸ್ತಿದ್ದಾರೆ. ಹಿಟ್ಟಾಡ್ಸೋದು
Is this the status of our citizens in this country that ನಮ್ಮನ್ನ ಹಿಟ್ಟಾಡ್ಸೋ ತರ ಹಿಟ್ಟಾಡ್ಸಿದ್ದಾರೆ? And my other concern, I am a women's rights activist also, and ನಾವು ಗೊತ್ತು ordinary women ಎಷ್ಟು ಪೆಟ್ಟು ಬೀಳ್ತಾರೆ ಅಂತ. ಒಂದ್ ಕಡೆ ನಾವು ತುಂಬಾ ಕೊಚ್ಕೊಂತೀವಿ, that we didn't have to fight for our voting rights. ಇಂಡಿಯಾದಲ್ಲಿ, ಭಾರತ ದೇಶದಲ್ಲಿ we didn't have to fight for our voting rights. ನಮಗೆ ಸಿಕ್ತು, because of our constitution we got it. But ಈಗ the very same voting right that was given to us, is being snatched away from us. If you look at the figures ನೋಡಿದ್ರೆ all over the country 60% ಗಿನ್ನ ಹೆಚ್ಚು ಡಿಸ್ಎನ್ಫ್ರಾಂಚೈಸ್ ಆಗಿರೋರು ಹೆಣ್ಮಕ್ಳು. Why? ಯಾಕೆಂದ್ರೆ they are not part of public life. ಅವ್ರಿಗೆ ಪಬ್ಲಿಕ್ ಲೈಫ್ ಅಲ್ಲಿ ಬಂದು ಓಡಾಡ್ಕೊಂಡು ಮಾಡೋ ಅವ್ರಿಗೆ ತಾಕತ್ತಿಲ್ಲ, ಅವ್ರಿಗೆ ಅರಿವಿಲ್ಲ. ಬಟ್ ನೀವು ಎಷ್ಟೇ ನೀವು ಹೇಳಿ ನಾವು ಬರ್ತೀವಿ, ನಾವು ಇಲ್ಲಿ ನಮ್ಮ ಮನೆಗೂ ಬರ್ತೀವಿ, ಅದಾಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತು ಸತ್ಯ ಏನು. How can you start a process like this which is not only disenfranchising but is excluding at every stage? ಈಗ ನಾನು ಮನೆಗೆ ಹೋಗಿ ನನ್ನ ಸುತ್ತಮುತ್ತ ಇರೋ ಮಹಿಳೆಯರನ್ನೆಲ್ಲ ಕೇಳಿದೆ, ಅಡುಗೆ ಡೊಮೆಸ್ಟಿಕ್ ವರ್ಕರ್ಸ್, ಅಡುಗೆ ಮಾಡೋರು, ಮತ್ತೆ ಕೆಳಗಡೆ ತರಕಾರಿ ಮಾಡೋರು, ಅವ್ರಿಗೆ ನಾನು ಕೇಳಿದೆ, ನೀವು ಚೆಕ್ ಮಾಡಿದ್ರಾ, ನಿಮ್ಮ ಲಿಸ್ಟ್ ಚೆಕ್ ಮಾಡಿದ್ರಾ ಅಂತ ಕೇಳಿದೆ ಆ ಮಹಿಳೆಯರನ್ನ. ಅವ್ರಿಗೆ ಇಲ್ಲ, ನಮ್ಗಾಗಿದೆ. ಏನಾಗಿದೆ? ನಾವು ಫಾರ್ಮ್ ಕೊಟ್ಟಿದ್ವಿ, ಅವ್ರ ಪ್ರಕಾರ ಫಾರ್ಮ್ ಕೊಟ್ಟಿದ್ರೆ ಅವ್ರಿಗೆ ಸಿಕ್ಬಿಟ್ಟು. How can we, what is this kind of system that is institutionally excluding people on such a large scale? And it's not only excluding people, it's excluding a certain kind of people. So ಅವ್ರು ಬೇಕಾಗಿರೋದು ಯಾರು ಓದಿದ್ದಾರೆ, ಬರ್ದಿದ್ದಾರೆ, privileged caste, class, gender, ಇವ್ರು ಮಾತ್ರ ವೋಟ್ ಮಾಡಬೇಕು. ಬಾಕಿಯವರು ವೋಟ್ ಮಾಡೋ ಲಾಯಕ್ ಇಲ್ಲ. The message that we are getting in this country is that there's a huge number of people who don't deserve to vote in this country. A message ಬಂದಿರೋದು. Is this the kind of country we want to be? Is this the kind of citizenship that we want to tell the whole world that we are the world's biggest democracy? I know this is a big question for all of us to think about.